ಸೊ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ರವಿಕಾಂತ್ ಅಂತ. ನಾನು ಜುಡಿಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ನಂದು ಡಿಪಾರ್ಟ್ಮೆಂಟಿಂದ ಒಂದು 12 ಲಕ್ಷ ರೂಪಾಯಿ ಬಂತು, ನನ್ನ ಇನ್ಶೂರೆನ್ಸ್ ಅಮೌಂಟು. ಅದನ್ನ ಇಟ್ಕೊಂಡು ಏನು ಮಾಡೋಣ ಅಂತ ನಾನು ಇರುವಾಗ, ನಾವು ಸಣ್ಣ ಮನೇಲಿದ್ವಿ. ಬಟ್ ನಮ್ಮ ಫ್ಯಾಮಿಲಿ ದೊಡ್ಡದು. ನನಗೆ 3 ಹೆಣ್ಮಕ್ಳು ಮತ್ತು ನಾನು ನನ್ನ ಪತ್ನಿ ಇದ್ವಿ. ಎಲ್ಲ ಮಕ್ಕಳೆಲ್ಲ ಬೆಳೆದು ನಿಂತಿದ್ರು. ಯಾಕೆ ನಾವು ಮನೆ ಕಟ್ಟಬಾರ್ದು ಅಂತ ನಮಗೆ ಇತ್ತು. ನಂದು ಮೂಡ ಅಲಾಟೆಡ್ ಸೈಟ್ ಇತ್ತು. ಅದ್ರಲ್ಲಿ ಯಾಕೆ ನಾವು ಪ್ಲ್ಯಾನ್ ಮಾಡಬಾರ್ದು ಅಂತ ಇದ್ದಾಗ, ಇದೇ ರೀತಿ ಎಲ್ಲೋ ಒಂದು ಕಡೆ ನಾವು ಆ್ಯಡ್ ನೋಡಿದ್ವಿ. ಆ್ಯಡ್ ನೋಡಿದಾಗ 2,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಇತ್ತು. ಪುನಃ ಅದಾದ ನಂತರ ಮಹಾರಾಜಾಸ್ ಗ್ರೌಂಡಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ನಾನು ಒಂದಿನ ನಕ್ಷಾ ಆಫೀಸ್ಗೆ ಹೋದೆ. ಆಗ ಅಲ್ಲಿ ಆದಿತ್ಯ ಅನ್ನೋರು ನನಗೆ ಪರಿಚಯ ಆಗಿ, ಅವ್ರ ಮೂಲಕ ನಾನು ಅವ್ರ ಜೊತೆ ಮಾತಾಡಿದೆ. ತುಂಬ ಸಿಂಪಲ್ ಮನುಷ್ಯ. 12 ಲಕ್ಷ ರೂಪಾಯಿ ನನ್ನ ಹತ್ರ ಇತ್ತು. 40-60 ಸೈಟ್ ಇದೆ. ಹೇಗೆ ಮಾಡಬೇಕು ಅಂತ ಅಂದಾಗ, ಅವರು ಯಾತಿಗೆ ಸಾಲ ಎಲ್ಲ ಮಾಡ್ತೀರಾ, ತುಂಬ ಸಿಂಪಲ್ಲಾಗಿ ಕಟ್ಕೊಂಡು ಹೋಗಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಅವರು ಒಂದು 35 ಲಕ್ಷದ್ದು ಒಂದು ಪ್ರಾಜೆಕ್ಟ್ ಕೊಟ್ಟರು. 35 ಲಕ್ಷಕ್ಕೆ ಮಾಡ್ಬೋದು ನೋಡಿ, ಹಾಗೆ ಹೀಗೆ ಅಂತ. ನನಗೆ ಯಾವುದು ಇದು ಸ್ವಲ್ಪ ಕೈಗೆಟಗಿಸುತ್ತೆ ಅಂತಲೇ ಹೋದೆ. ಆಮೇಲೆ ನಂತರ ನನಗೆ ಇದನ್ನು ಕೊಟ್ಟರು, ನೋಡಿ ಕಡಿಮೆ ಬೇಕಾದ್ರೆ ಮಾಡ್ಕೊಳ್ಬೋದು, ಇಲ್ಲ ಸಿಂಗಲ್ ಫ್ಲೋರ್ನೇ ಡ್ಯೂಪ್ಲೆಕ್ಸು ಕಟ್ಕೊಳ್ಬೋದು ಅಂತ ಇದು ಮಾಡಿದ್ರು. ವಿನಯ್ ಸರ್ ಅವರು ಪರಿಚಯ ಆದರು. ವಿನಯ್ ಸರ್ ಅವರು ಎಲ್ಲ ಮಾತಾಡಿ ಎಲ್ಲ ಫೈನಲೈಸ್ ಮಾಡಿದ್ರು. ಕೊನೆಗೆ ನನಗೆ ದೇವರಂಗೆ ಬಂದವರು ರವಿಯವರು ನನಗೆ ಒಳ್ಳೆ ರೇಟಲ್ಲಿ, ಒಳ್ಳೆ ಕ್ವಾಲಿಟಿಲಿ, ಒಳ್ಳೆ ಮೆಟೀರಿಯಲ್ ಹಾಕಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು. ನಿಮಗೆ ಮನೆಯಲ್ಲಿ ಇಷ್ಟ ಆಗೋಂಥ ಪ್ಲೇಸ್ ಯಾವುದು ಸರ್? ಮನೆಯಲ್ಲಿ ಇಷ್ಟ ಆಗೋಂಥ ಪ್ಲೇಸು ಸರ್, ನನ್ನ ಮನೆ ಹಾಲು ಮತ್ತು ನನ್ನ ಮನೆ RCC ಟಾಪ್ ವ್ಯೂ, ಅದೇ ಇಲ್ವ್ಯೂ ಥರ. ಇಲ್ವ್ಯೂ ಥರ ಇದೆಯಲ್ಲ ಅದು. ಮತ್ತು ಸೆಕೆಂಡ್ ಫ್ಲೋರಲ್ಲಿ ಏನೋ ಹೊಸ ಥರ ಇದು ಮಾಡಿದ್ದಾರೆ, ಸೀಲಿಂಗ್ಗಳೆಲ್ಲ ಓಕ್ ಸೀಲಿಂಗು. ತುಂಬ ಇಷ್ಟ ಆಗುತ್ತೆ. ನೈಟ್ ಟೈಮ್ ನಮಗೆ ಎಲ್ಲೋ ಒಂಥರ ತಿಂಗಳು ಬೆಳಕಲ್ಲಿ ಕುತ್ಕೊಂಡ್ರ ಥರ ಅನುಭವ ಆಗುತ್ತೆ. ಬಟ್ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ತುಂಬ ದೊಡ್ಡ ವಿಂಡೋಸ್ ಹಾಕಿದ್ದಾರೆ. ಎಲ್ಲ ಸೇಫ್ಟಿ ಡೋರ್ಸ್ಗಳೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ನಕ್ಷಾಗೆ ಏನು ಕೊಡ್ತೀರಾ ಸರ್? ಸರ್, ಪಾಸಿಟಿವ್ ಫೀಡ್ಬ್ಯಾಕ್ ಅಂದರೆ ನಕ್ಷಾ ಹೇಳ್ತಾರೆ ನಡೆಯುತ್ತೆ. ಕ್ವಾಲಿಟಿಲಿ ಅವರು ಕಾಂಪ್ರಮೈಸ್ ಆಗಲ್ಲ ಅಂದ್ಕೊಳ್ತೀನಿ. ನೆಗೆಟಿವ್ ಅಷ್ಟೇ ಸರ್, ಲೇಟ್ ಮಾಡಿದ್ರು ಅಂತ ಅದನ್ನು ಬಿಟ್ಟರೆ ಬೇರೆ ಏನು ನಾನು ನಕ್ಷಾದಲ್ಲಿ ಇದನ್ನು ಕಂಡುಹಿಡಿಲಿಲ್ಲ. ಅದೇ ನೆಗೆಟಿವ್ ಏನು ಅಂತ ಇದು ಮಾಡಲಿಲ್ಲ. ಬಟ್ ಅಷ್ಟೇ ಆನ್ ಟೈಮಲ್ಲಿ ಕೊಡ್ಬೋದಿತ್ತು. ನಕ್ಷಾಗೆ ಎಷ್ಟು ರೇಟ್ ಮಾಡ್ತೀರಾ ಸರ್? 10ಗೆ ಸರ್ 8ರಿಂದ 9, 10 ಕೊಡ್ಬೋದು. ಆದರೆ ಒಂದು 5 ತಿಂಗಳು ಬೇಗ ಕೊಟ್ಟಿದ್ರೆ ಅಂತ ಕೊಡ್ತಾ ಇದ್ದಾರೆ. ಕ್ವಾಲಿಟಿಲಿ ನಂಬರ್ 1 ನಕ್ಷಾ. 10ಕ್ಕೆ 10 ತಗೊಳ್ಬೋದು. ರಂಜನ್, ಸುಹಾಸ್, ಅಭಿಷೇಕ್, ರಂಜನ್ ಅವರಂತೂ ನಾನು ಮರೆಯೋಕ್ಕಾಗಲ್ಲ. ಇವನ್ ನನಗೆ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ಮತ್ತೆ ನಾವು ಮಾಡ್ಕೊಟ್ಟಿದ್ದಾರೆ. ರಂಜನ್, ಥ್ಯಾಂಕ್ ಯು. ಚೆನ್ನಾಗಿ ಬೆಳೀರಿ, ಒಳ್ಳೆ ಇದಕ್ಕೆ ಹೋಗಿ, ನೀವು ದೊಡ್ಡ ಪ್ರಾಜೆಕ್ಟ್ ನಿಮಗೆ ಕೊಡಲಿ ನಕ್ಷಾದವರು. ನೀವು ಕೇಪಬಲ್ ಆಗಿದ್ದೀರಾ, ನೀವು ಮುಗಿಸ್ಕೊಡ್ತೀರಾ. ಥ್ಯಾಂಕ್ ಯು ರಂಜನ್. ಥ್ಯಾಂಕ್ ಯು ಸರ್. ತುಂಬ ನಿಮ್ಮ ಸಮಯ ಮಾಡಿಕೊಂಡು ನಮ್ಮ ಹತ್ರ ಬಂದು ನಿಮ್ಮ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.